ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಯಸುತ್ತೇನೆ. ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕಲಿಯುವಂತಹ ಮಹಾಪವಿತ್ರವಾದಂತಹ ಸಮಯಕ್ಕೆ ಬಂದಿದ್ದೇವೆ. ಆದ್ದರಿಂದ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವ ಮುನ್ನ ಪ್ರಾರ್ಥನೆ ಮಾಡಿ ದೇವರ ವಾಕ್ಯಕ್ಕೆ ಹೋಗೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತೋತ್ರಗಳು. ಅಪ್ಪ, ವಿಶೇಷವಾಗಿ ನಮ್ಮನ್ನು ಇಲ್ಲಿವರೆಗೂ ಕಾದು ಕಾಪಾಡಿ ನಡೆಸಿದ್ದಿ, ಕೋಟ್ಯಾನುಕೋಟಿ ಸ್ತೋತ್ರ. ಕರ್ತನೆ, ಈ ಹೊತ್ತು ಈ ಕಾರ್ಯಕ್ರಮದ ಮುಖಾಂತರ ನಿನ್ನ ವಾಕ್ಯವನ್ನು ಕಲಿಯಲು ನಾವು ಕಾತುರದಿಂದ ಎದುರು ನೋಡುತ್ತಿರುವಾಗ ನೀವೇ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ವಿಶೇಷವಾಗಿ ಸ್ವಾಮಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಪ್ರತಿ ಮಗಳನ್ನು ನೀವೇ ಆಶೀರ್ವಾದ ಮಾಡಿ ಈ ವಾಕ್ಯದ ಮುಖಾಂತರ ನಮ್ಮನ್ನು ಬಲಗೊಳಿಸಿ ನಿನ್ನ ಎರಡನೆಯ ಬರೋಣದವರೆಗೆ ನಮ್ಮನ್ನು ಕಾದು ಕಾಪಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯರೇ, ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಪೌಲನು ತಿಮೋತಿಯನಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 1-2 ವಚನಗಳನ್ನು ನಾನು ಓದ ಬಯಸುತ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಮೌನವಾಗಿ ಆಲಿಸಬೇಕೆಂದು ಮನವಿ. 2ನೇ ತಿಮೋತಿ 3ನೇ ಅಧ್ಯಾಯ 1-2 ವಚನಗಳು. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆಂಬುದನ್ನು ತಿಳಿದುಕೋ. ಪೌಲನು ತಿಮೋತಿಯನಿಗೆ ಬರೀತಾ ಹೇಳ್ತಿದ್ದಾನೆ, ತಿಮೋತಿ, ಈ ಅಂತ್ಯಕಾಲದಲ್ಲಿ, ಕೊನೆಯ ಕಾಲದಲ್ಲಿ ಬಹು ಕಠಿಣವಾದಂತಹ ಕಾಲಗಳು ಬರುತ್ತವೆ ಎಂಬುದನ್ನು ನೀನು ಮನಸ್ಸಿನಲ್ಲಿ ಇಟ್ಕೋಬೇಕು ಎಂಬುದನ್ನು ಹೇಳ್ತಾ ಇದ್ದಾನೆ. ಹಾಗೆ 2ನೇ ವಚನದಿಂದ ನಾವು ಓದುವಾಗ ಅನೇಕ ಗುಣಾತಿಶಯಗಳ ಕುರಿತಾಗಿ ಪೌಲನು ಬರಿತಾ ಇದ್ದಾನೆ. ಏನು ಆ ಗುಣಾತಿಶಯಗಳು ನೋಡೋಣ ಬನ್ನಿ. ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು ಎಂಬಂತಹ ಮಾತುಗಳನ್ನು ಇಲ್ಲಿ ಪೌಲನು ಬರಿತಾ ಇದ್ದಾನೆ. ಹಣದಾಸೆ ಉಳ್ಳವರನ್ನು, ಬಡಾಯಿ ಕೊಚ್ಚಿಕೊಳ್ಳುವವರನ್ನು, ಸ್ವಾರ್ಥ ಚಿಂತಕರನ್ನು ಈ ಅಂತ್ಯಕಾಲದಲ್ಲಿ ನಾವು ಕಾಣ್ತೇವೆ ಎಂಬಂತಹ ವಿಚಾರವಾಗಿ ಪೌಲನು ಮಾತನಾಡ್ತಾ ಇದ್ದಾನೆ. ಅದೇ ವಚನದಲ್ಲಿ ಮುಂದೆ ನಾವು ಓದೋಣ. ಇಲ್ಲಿ ದೇವರ ವಾಕ್ಯ ನಮ್ಗೆ ಹೇಳ್ತಿದೆ, ಅಹಂಕಾರಿಗಳು ಅಂದರೆ ದೇವರನ್ನು ಮರೆತು ದೇವರಿಗೆ ತದ್ವಿರುದ್ಧವಾಗಿ ಜೀವಿಸುವಂತಹ ಜನಾಂಗವನ್ನು ತಿಮೋತಿ ನೀನು ಕಾಣ್ತೀಯಾ ಎಂಬುದನ್ನು ಪೌಲನು ತನ್ನ ಬರಹದಲ್ಲಿ ಬರಿತಾ ಇರೋದನ್ನು ನಾವು ಕಾಣ್ತಿದ್ದೇವೆ. ಅತಿ ಭಯಂಕರವಾದಂತಹ ಸಮಯಗಳು, ಅತಿ ಭಯಂಕರವಾದಂತಹ ಕಾಲಗಳು ಎಂಬುದಾಗಿ ಪೌಲನು ಬರಿತಾ ಇದ್ದಾನೆ. ದೇರ್ ವಿಲ್ ಬಿ ಪೆರಿಲಿಯಸ್ ಟೈಮ್ಸ್ ಅಂತ ಎಂಬುದಾಗಿ ನಾವು ಕಾಣ್ತೇವೆ. ಆದ್ದರಿಂದ ಆ ಭಯಂಕರವಾದಂತಹ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ ಭಯಂಕರವಾದಂತಹ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ದರಿಂದ ದೇವರ ವಾಕ್ಯದ ನೆರಳಿನಲ್ಲಿ ನಾವು ಜೀವಿಸಬೇಕು. ಇಲ್ಲಿ ವಿಶೇಷವಾಗಿ ಈ ಹೊತ್ತು ನಾವು ಸ್ವಾರ್ಥ ಚಿಂತಕರಾಗಿ, ಬಡಾಯಿ ಕೊಚ್ಚಿಕೊಳ್ಳುವವರ ವಿಚಾರವಾಗಿ, ಹಣದಾಸೆಯ ವಿಚಾರವಾಗಿ ನಾವು ನೋಡ್ತಿದ್ದೇವೆ. ಅಷ್ಟೇ ಅಲ್ಲ, ಮುಂಬರುವಾಗ ಅಹಂಕಾರಿಗಳ ವಿಚಾರವಾಗಿ ಇಲ್ಲಿ ಪೌಲನು ಬರೀತಾ ಇದ್ದಾನೆ. ಅಹಂಕಾರಿಗಳು, ಅರಸನಾದ ಉಜ್ಜಿಯನು ಅರಸನಾಗಿ ತನ್ನ ಆಳ್ವಿಕೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸುತ್ತಿರ್ತಾನೆ. ಆತನು ಧನಿಕನಾಗ್ತಾನೆ, ತನ್ನ ಹೆಸರು ಏಳಿಗೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ಆತನು ಅಹಂಕಾರಿಯಾಗಿ ಒಂದು ಮಾಡಬಾರದ ಕೆಲಸವನ್ನು ಮಾಡ್ತಾನೆ. ಅದರ ಪ್ರಯುಕ್ತ ಏನಾಗುತ್ತಪ್ಪ ಅಂದರೆ ಆತನು ಕುಷ್ಠರೋಗದಿಂದ ಸಾವನ್ನಪ್ಪುತ್ತಾನೆ ಎಂಬುದಾಗಿ ನಾವು ಕಾಣ್ತೇವೆ. ಆ ಭಾಗ್ಯವನ್ನು ನಿಮ್ಮೆಲ್ಲರಿಗಾಗಿ ನಾನು ಓದಲಿಕ್ಕೆ ಬಯಸ್ತೇನೆ. ದೇವರ ವಾಕ್ಯ ಹೀಗೆ ಹೇಳ್ತಿದೆ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ರಿಂದ 23 ವಚನಗಳಲ್ಲಿ ಈ ಭಾಗವನ್ನು ನಾವು ಕಾಣ್ತೇವೆ. 16ರಿಂದ 23 ವಚನಗಳನ್ನು ನಾನು ಓದ ಬಯಸ್ತೇನೆ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ದೇವರು ಮೋಶೆಗೆ ಕೊಟ್ಟಂತಹ ಸಲಹೆಗಳೇನಪ್ಪ ಅಂತಂದರೆ, ನನ್ನ ಸೇವೆಯನ್ನು, ನನ್ನ ಗುಡಾರದ ಸೇವೆಯನ್ನು ಮಾಡುವಂಥವರು ಕೇವಲ ಅಹರೋನನ ಕುಟುಂಬಸ್ಥರಾಗಿರಬೇಕು ಎಂಬುದಾಗಿ ದೇವರು ಮೋಶೆಗೆ ತಿಳಿಸ್ತಾನೆ. ಆದರೆ ಇಲ್ಲಿ ದೇವರ ಶಾಸನಕ್ಕೆ, ದೇವರ ಮಾತಿಗೆ ಅನುಗುಣವಾಗಿ ಹೋಗದೆ ದೇವರ ಮಾತಿಗೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಅರಸನಾದ ಉಜ್ಜಿಯನು. ನಾವು ನೋಡುವಾಗ
ಧೂಪಾರತಿ ಹಾಕುವುದು ಲೇವಿಯರ ಕೆಲಸ, ಯಾಜಕರ ಕೆಲಸ. ಯಾಜಕರು ಮಾಡಬೇಕಾದಂತಹ ಕೆಲಸವನ್ನು ನಾನು ಮಾಡ್ತೇನೆ ಎಂಬುದಾಗಿ ಅಹಂಕಾರದಿಂದ ಉಜ್ಜಿಯನು ಮುಂದೆ ಹೋಗ್ತಾನೆ. ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. 26ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 17ನೇ ವಚನದಿಂದ ಓದ್ತಾ ಇದ್ದೇನೆ. ಆಗ ಮಹಾಯಾಜಕನಾದ ಅಜರ್ಯನು, ಧೈರ್ಯಶಾಲಿಗಳಾದ 80 ಮಂದಿ ಇತರ ಯಾಜಕರು ಅರಸನಾದ ಉಜ್ಜಿಯನ ಹಿಂದೆಯೇ ಹೋಗಿ ಅವನೆದುರಿಗೆ ನಿಂತು ಅವನಿಗೆ, ಉಜ್ಜಿಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆ ಅಜರ್ಯನು 70 ಮಂದಿ ಯಾಜಕರು ಹೊರಟು ಉಜ್ಜಿಯನನ್ನು ತಡೆದು, ನೀನು ಮಾಡುತ್ತಿರುವುದು ಅರಸನೇ ತಪ್ಪು ಎಂಬುದಾಗಿ ಹೇಳಿದಾಗಲೂ ಕೂಡ ಅಹಂಕಾರದಿಂದ ಅವರಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡೋದನ್ನು ನಾವು ಕಾಣ್ತೇವೆ. ಏನಾಗುತ್ತೆ ಬನ್ನಿ ನೋಡೋಣ, ಮುಂದೆ ಹೋಗೋಣ. 19ನೇ ವಚನ. ಇದಕ್ಕಾಗಿ ದೇವರಾದ ಯೆಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನಲು ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನು ಕೋಪವುಳ್ಳವನಾದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡುತ್ತಿರುವಾಗ ಯಾಜಕರ ಸಮಕ್ಷಮದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹತ್ತಿತು ಎಂಬುದನ್ನು ನಾವು ಕಾಣ್ತೇವೆ. ಯಾಜಕರು ಕಾಣುತ್ತಿರಲು ಅವರ ಕಣ್ಣೆದುರಿಗೆ ಉಜ್ಜಿಯನ ಹಣೆಯಲ್ಲಿ ಕುಷ್ಠರೋಗವು ಪ್ರಾರಂಭವಾಗೋದನ್ನು ಆ ಯಾಜಕರು ಕಂಡು ಆತನನ್ನು ಏನು ಮಾಡ್ತಾರಪ್ಪ ಅಂತಂದರೆ ಊರಿನಿಂದ ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ, ಆ ಗುಡಾರದಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ ಎಂಬುದನ್ನು ನಾವು ಕಾಣ್ತೇವೆ. ಅಹಂಕಾರದಿಂದ ಮೆರೆದಂತಹ ಈ ಅರಸನು ಕುಷ್ಠರೋಗದಿಂದ ಸತ್ತನು ಎಂಬುದಾಗಿ ನಾವು ಕಾಣ್ತೇವೆ. ಬನ್ನಿ ಆತನ ಸಾವನ್ನು ಕೂಡ ನೋಡೋಣ. 23ನೇ ವಚನವನ್ನು ನಾನು ಓದ್ತಿದ್ದೇನೆ. ಉಜ್ಜಿಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಕುಷ್ಠರೋಗಿ ಎಂದೆಂದು ರಾಜ ಕುಟುಂಬ ಸ್ಮಶಾನವಿದ್ದ ಹೊಲದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋಥಾಮನು ಅರಸನಾದನು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಇಲ್ಲಿ ಉಜ್ಜಿಯನು ಬಹು ಅಹಂಕಾರದಿಂದ ನಾನು ಧೂಪವನ್ನು ಹಾಕಬೇಕು ಯೆಹೋವನಿಗೆ ಎಂಬುದಾಗಿ ನೆನೆದು ಗುಡಾರಕ್ಕೆ, ಪರ್ಣಶಾಲೆಗೆ ಹೆಜ್ಜೆ ಇಟ್ಟದನ್ನು ನಾವು ಕಾಣ್ತೇವೆ. ಈ ಪಕ್ಷದಲ್ಲಿ ದೇವರು ಅದನ್ನು ಕಂಡು ತುಂಬ ರೌದ್ರವುಳ್ಳವನಾಗಿ ಉಜ್ಜಿಯನ ಹಣೆಯಲ್ಲಿ ಕುಷ್ಠರೋಗ ಪ್ರಾರಂಭ ಆಗುವ ಹಾಗೆ ಮಾಡ್ತಾನೆ. ಪ್ರಿಯರೇ, ಅಹಂಕಾರದಿಂದ ಯಾರು ಮೆರೆದರೂ ಸಹ ಅಹಂಕಾರವನ್ನು ದೇವರು ಸಂಪೂರ್ಣವಾಗಿ ನಾಶ ಮಾಡುವಂಥವನಾಗಿದ್ದಾನೆ. ಈ ಅಹಂಕಾರ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಿಲ್ಲ. ಈ ಅಹಂಕಾರ ಪರಲೋಕ ರಾಜ್ಯದಿಂದ ನಮ್ಮನ್ನು ನರಕಕ್ಕೆ ತಳ್ಳುವಂಥದ್ದಾಗಿದೆ. ಪ್ರಿಯರೇ, ಲೂಸಿಫರನು ಸಹ ಬಹು ಅಹಂಕಾರದಿಂದ ಜೀವನ ಮಾಡಿದ ಪರಲೋಕದಲ್ಲಿ. ಅದರ ಪ್ರಯುಕ್ತ ಯುದ್ಧ ಉಂಟಾಗಿ ಆ ಯುದ್ಧದಲ್ಲಿ ಅಪಜಯವನ್ನು ಕಂಡಂತಹ ಲೂಸಿಫರನು ಪರಲೋಕ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡು ಈ ಲೋಕಕ್ಕೆ ತಳ್ಳಲ್ಪಡೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಇವತ್ತು ನಾವು ಅಹಂಕಾರಿಗಳಾಗಿದ್ದಂತಹ ಪಕ್ಷದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕು. ಈ ಅಂತ್ಯ ಕಳಿಗೆಯಲ್ಲಿ, ಈ ಅಂತ್ಯ ಕಾಲದಲ್ಲಿ ಕಠಿಣ ಕಾಲಗಳು ಬರ್ತವೆ. ಆ ಕಠಿಣ ಕಾಲಗಳಲ್ಲಿ ಅಹಂಕಾರಿಗಳನ್ನು ನಾವು ಕಾಣ್ತೇವೆ ಎಂಬುದಾಗಿ ಪೌಲನು ತಿಮೋತಿಯನಿಗೆ ಬರೆತಿದ್ದಾನೆ. ಬನ್ನಿ ಮುಂದೆ ಹೋಗೋಣ. ಇನ್ನು ಏನನ್ನು ನಾವು ಕಾಣ್ಬೋದು ಅಂತಂದರೆ 2ನೇ ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣ್ತೇವೆ, ಈ ಅಂತ್ಯಕಾಲದಲ್ಲಿ ನಾವು ದೂಷಕರನ್ನು ಕಾಣ್ತೇವೆ. ದೂಷಿಸುವುದು, ಪ್ರತಿಯೊಂದೊಂದಕ್ಕೂ ಕೂಡ ಕೆಟ್ಟ ಮಾತಿನ ಬಳಕೆಯನ್ನು ಮಾಡುವಂಥದ್ದು. ಪ್ರಿಯರೇ, ನಾವು ಆಡುವಂತಹ ಮಾತುಗಳೇ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕಲಿಯುವಂಥವರಾಗಿದ್ದಾರೆ. ನಾವು ತಮಾಷೆಗೆ ಮಾಡಿದಂತಹ ಪ್ರತಿಯೊಂದೊಂದು ಮಾತುಗಳು, ತಮಾಷೆಗೆ ಆಡಿದಂತಹ ಪ್ರತಿಯೊಂದೊಂದು ನುಡಿಗಳು ಮಕ್ಕಳ ಬೆಳವಣಿಗೆಯಲ್ಲಿ ಅವರು ಅವನ್ನು ಅಳವಡಿಸಿಕೊಳ್ತಾರೆ. ಪ್ರಿಯರೇ, ಆದ್ದರಿಂದ ನಮ್ಮ ಮಾತುಗಳಿಂದ ನಾವು ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಬಾರ್ದು, ದೂಷಿಸಬಾರದು ಎಂಬುದಾಗಿ ನಾವು ಕಾಣ್ತೇವೆ. ಒಬ್ಬ ಬ್ರೆಜಿಲಿಯನ್ ಪ್ರೆಸಿಡೆಂಟ್, ಬ್ರೆಜಿಲ್ ದೇಶದ ಅಧ್ಯಕ್ಷ ಚುನಾವಣೆಗೂ ಮುನ್ನ ಈ ರೀತಿಯಾದಂತಹ ಒಂದು ಲೇಖನವನ್ನು ಹೇಳ್ತಾನೆ, ಒಂದು ಮಾತನ್ನು ಹೇಳ್ತಾನೆ. ಏನಪ್ಪ ಮಾತು ಅಂತಂದರೆ, ನನಗೆ ಒಂದು ವೇಳೆ 5 ಲಕ್ಷ ಮತಗಳು ಸಿಕ್ಕ ಪಕ್ಷದಲ್ಲಿ ನನ್ನನ್ನು ಅಧ್ಯಕ್ಷನಾಗಲು ನಿಲ್ಲಿಸೋದಕ್ಕೆ, ತಡೆಯೋದಕ್ಕೆ ಆ ದೇವರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ 5 ಲಕ್ಷ ಮತಗಳು ನನಗೆ ಸಿಕ್ಕಂತಹ ಪಕ್ಷದಲ್ಲಿ ದೇವರು ಕೂಡ ನನ್ನನ್ನು ತಡೆಯಲಾರ ಬ್ರೆಜಿಲ್ ದೇಶದ ಅಧ್ಯಕ್ಷನಾಗಲಿಕ್ಕೆ ಎಂಬುದಾಗಿ ಒಂದು ದೇವರಿಗೆ ತದ್ವಿರುದ್ಧವಾದ ನುಡಿಯನ್ನು ನುಡಿತಾನೆ. ಆ ಒಂದು ಚುನಾವಣೆಯಲ್ಲಿ ಖಂಡಿತವಾಗಲೂ ಆತನಿಗೆ 5 ಲಕ್ಷ ಮತಗಳು ಬಂದವು, 5 ಲಕ್ಷ ಓಟುಗಳು ಬಂದವು. ಆದರೆ ಆತನು ಪಟ್ಟವನ್ನು ಪಡೆದುಕೊಳ್ಳೋದಕ್ಕಿಂತ ಮುನ್ನ
ಅಧ್ಯಕ್ಷನಾಗುವುದಕ್ಕೆ ನಾಳೆ ಅಧ್ಯಕ್ಷನಾಗ್ತಾನೆ, ಈ ಹೊತ್ತು ಆತನಿಗೆ ಏನಾಯ್ತಪ್ಪ ಅಂತಂದರೆ ಹೃದಯಾಘಾತದಿಂದ, ಹಾರ್ಟ್ ಅಟ್ಯಾಕಿಂದ ಆತನು ಸತ್ತು ಹೋದ ಎಂಬುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಈ ಅಹಂಕಾರದ ಮಾತುಗಳು ದೇವರಿಗೆ ಅಸಹ್ಯವಾದದ್ದು. ಅಹಂಕಾರದ ಮಾತುಗಳು ದೇವರಿಗೆ ಬಹು ಹೇಯವನ್ನು ಉಂಟು ಮಾಡುತ್ತೆ. ಆ ಅಹಂಕಾರದ ಮಾತುಗಳಿಂದ ನಾವು ಪ್ರಿಯರೇ ದೂರವಿರಬೇಕು. ಅಷ್ಟೇ ಅಲ್ಲ, ಕೆಜೂಜಾ ಎಂಬಂತಹ ಒಬ್ಬ ಗಾಯಕ ಒಂದು ಪಬ್ಲಿಕ್ ಇವೆಂಟಲ್ಲಿ ಹೇಳ್ತಾನೆ, ಒಂದು ಹಾಡನ್ನು ಹಾಡುತ್ತಾ ತನ್ನ ಕೈಯಲ್ಲಿರುವಂತಹ ಆ ಧೂಮಪಾನವನ್ನು ಮಾಡುತ್ತಾ ಆ ಹೊಗೆಯನ್ನು ಗಾಳಿಯಲ್ಲಿ ಬಿಟ್ಟು ಹೇಳ್ತಾನೆ, ಲಾರ್ಡ್ ಇಟ್ಸ್ ಫಾರ್ ಯು ಅಂತ, ದೇವರೇ ಇದು ನಿನಗಾಗಿ ಎಂಬುದಾಗಿ ಆ ಧೂಮಪಾನವನ್ನು ಆ ಗಾಳಿಯಲ್ಲಿ ಊದಿದಾಗ ಆ ಹೊಗೆಯನ್ನು ಕಂಡು ಹೇಳ್ತಾನೆ, ದೇವರೇ ಈ ಒಂದು ಹೊಗೆ ನಿನಗಾಗಿ, ಈ ಧೂಮಪಾನ ನಿನಗಾಗಿ ಎಂಬುದಾಗಿ ನುಡಿದಾಗ ಆತನು ಸ್ವಲ್ಪ ದಿನಗಳಾದ ನಂತರ ಈ HIV ರೋಗದಿಂದ ಬಹು ಭೀಕರವಾಗಿ ಸಾವನ್ನಪ್ಪುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ನಾವು ಇವತ್ತು ದೇವರಿಗೆ ವಿರುದ್ಧವಾಗಿ, ದೇವರಿಗೆ ತದ್ವಿರುದ್ಧವಾಗಿ ಒಂದು ವೇಳೆ ಜೀವಿಸ್ತಾ ಇದ್ದೀವೇನೋ ಪರೀಕ್ಷಿಸ್ಕೊಳ್ಳೋಣ. ಈ ದೂಷಣೆಯಿಂದ ನಾವು ದೂರವಿರಬೇಕು. ಸಭೆಗೆ ಬನ್ನಿ ಎಂಬುದಾಗಿ ಯಾರಾದರೂ ಕರೆದ್ರೆ, ನಿನ್ನ ಸಭೆಗೆ ನಾನು ಬರೋದಿಲ್ಲ, ನೀನೇನು ನನ್ನನ್ನು ಕರೆಯೋದು ಎಂಬಂತಹ ಮಾತುಗಳನ್ನು ಸಾಧಾರಣವಾಗಿ ನಾವು ಈಗ ಕೇಳುವಂತಹ ವಾತಾವರಣದಲ್ಲಿದ್ದೇವೆ. ಪ್ರಿಯರೇ, ಅಂತಹ ಮಾತುಗಳು ಯೆಹೋವನಿಗೆ ಅಸಹ್ಯ. ಆದ್ದರಿಂದ ಆ ದೂಷಣೆಯ ಮಾತುಗಳಿಂದ ನಾವು ದೂರವಿರಬೇಕು. ಪೌಲನು ಇನ್ನೂ ಮುಂದೆ ಮಾತನಾಡ್ತಾನೆ, ಈ 6ನೆಯ ಗುಣಲಕ್ಷಣವನ್ನು ತಿಳಿಸ್ತಾನೆ. ಏನು ಅಂತಂದರೆ 2ನೇ ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ, ತಂದೆ ತಾಯಿಗಳಿಗೆ ಅವಿಧೇಯ ಮಕ್ಕಳು ಇರ್ತಾರಂತೆ. ಈ ಅಂತ್ಯಕಾಲದಲ್ಲಿ, ಈ ಭಯಂಕರವಾದಂತಹ ಕಾಲದಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯ ಮಕ್ಕಳನ್ನು ನಾವು ಕಾಣ್ತೇವೆ ಎಂಬುದಾಗಿ ಪೌಲನು ತಿಮೋತಿನಿಗೆ ಬರ್ತಾ ಇದ್ದಾನೆ. ಪ್ರಿಯರೇ, ನಾನು ಯಾರ ಮನೆಗೆ ವಿಸಿಟಿಂಗ್ ಹೋದರೂ ಸಹ, ದರ್ಶಿಸಲಿಕ್ಕೆ ಹೋದರೂ ಸಹ ಸಾಧಾರಣವಾಗಿ ತಂದೆ ತಾಯಿಗಳು ಕೊಡುವಂತಹ ಒಂದೇ ಒಂದು ಕಂಪ್ಲೇಂಟ್ ಏನಪ್ಪ ಅಂದರೆ, ಪಾಸ್ಟ್ರೇ ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವನು ನನ್ನ ಮಾತನ್ನು ಕೇಳೋದಿಲ್ಲ, ನಮ್ಮ ಮಾತಿಗೆ ಓರೆಯಾಗಿ ನಡೀತಾನೆ, ರಾತ್ರಿ 11ರ ನಂತರ ಮನೆಗೆ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ ಪಾಸ್ಟ್ರೇ, ನಮಗೆ ವಿರುದ್ಧವಾಗಿ ಅವ್ರು ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಆ ತಂದೆ ತಾಯಿಗಳು ಗೋಳಾಡೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ದೇವರ ಮಕ್ಕಳಾದಂತಹ ನಾವು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ತಂದೆ ತಾಯಿಗಳನ್ನು ನಾವು ಪ್ರಿಯರೇ ಸನ್ಮಾನಿಸಬೇಕು. ಆದ್ದರಿಂದ ತಂದೆ ತಾಯಿಗಳಿಗೆ ಓರೆಯಾಗಿ ನಾವು ಜೀವಿಸಬಾರ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಜಕನಾದಂತಹ ಏಲಿಯ ಮಕ್ಕಳು ಇಬ್ಬರು, ಓಫ್ನಿ ಮತ್ತು ಫಿನೆಹಾಸನ ಏನು ಮಾಡ್ತಾರಪ್ಪ ಅಂತಂದರೆ, ದೇವರ ಮಂದಿರಕ್ಕೆ, ದೇವರ ಆಲಯಕ್ಕೆ ಬಂದಂತಹ ಸ್ತ್ರೀಯರೊಟ್ಟಿಗೆ ವ್ಯಭಿಚಾರವನ್ನು ಮಾಡೋದನ್ನು ನಾವು ಕಾಣ್ತೇವೆ. ಬನ್ನಿ ಆ ಭಾಗವನ್ನು ಓದೋಣ. 1ನೇ ಸಾಮ್ಯಲ 2ನೇ ಅಧ್ಯಾಯ 22ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಬಹು ವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಬಹು ಭಯಂಕರವಾದಂತಹ ಪಾಪಕ್ಕೆ ಈ ಮಕ್ಕಳಿಬ್ಬರೂ ಸಹ ತುತ್ತಾಗ್ತಿದ್ದಾರೆ. ಏಲಿಯನ ಮಕ್ಕಳು, ಯಾಜಕನ ಮಕ್ಕಳು ದೇವರಿಂದ ದೂರ ಹೋಗಿ ತಂದೆಗೆ ವಿರುದ್ಧವಾಗಿ ತಪ್ಪನ್ನು ಮಾಡೋದನ್ನು ನಾವು ಕಾಣ್ತೇವೆ. ದೇವರ ಆಲಯಕ್ಕೆ ಬಂದಂತಹ ಆ ಮಕ್ಕಳಿಗೆ ತಂದೆ ವಾಕ್ಯದ ಬೋಧನೆಯನ್ನು ಮಾಡ್ತಾ ಇದ್ದರೆ, ಆ ತಂದೆಯ ಮಕ್ಕಳು ಬಂದಂತಹ ಸ್ತ್ರೀಯರೊಡನೆ ಸಂಗಮಿಸುತ್ತಾ ವ್ಯಭಿಚಾರವನ್ನು ಮಾಡುತ್ತಾ ದೇವರ ಕೋಪಕ್ಕೆ ಪಾತ್ರರಾಗೋದನ್ನು ನಾವು ಕಾಣ್ತೇವೆ. ಒಂದು ದಿನ ರಾತ್ರಿ ಸಾಮ್ಯಲನನ್ನು ದೇವರು ಕರೀತಾರೆ. ಸಾಮ್ಯಲನೇ ಎಂಬುದಾಗಿ 2-3 ಸಾರಿ ಕರೆದಾಗ ಆತನಿಗೆ ಗೊತ್ತಾಗೋದಿಲ್ಲ ಆತನನ್ನು ಯಾರು ಕರೀತಿದ್ದಾರೆ ಎಂಬುದಾಗಿ. ಗುರುವಾಗಿರುವಂತಹ ಏಲಿಯ ಬಳಿ ಹೋಗಿ, ಸ್ವಾಮಿ ನನ್ನನ್ನು ಕರೆದ ಏನು ಎಂಬುದಾಗಿ ಕೇಳಿದಾಗ, ಇಲ್ಲಪ್ಪ ನಾನು ಕರೀಲಿಲ್ಲ ಎಂಬುದಾಗಿ 3 ಸಾರಿ ಹೇಳ್ತಾರೆ. 4ನೇ ಸಾರಿ ಏಲಿಗೆ ಅರ್ಥವಾಗುತ್ತೆ, ಖಂಡಿತವಾಗಲೂ ಕರೆದಿದ್ದು ಯೆಹೋವ ದೇವರೇ ಎಂಬುದಾಗಿ ನೆನೆಸಿ, ಈಗೋ ನಿನ್ನ ಸೇವಕನು ಕಾತುರದಿಂದ ಎದುರು ನೋಡುತ್ತಿದ್ದಾನೆ, ಮಾತನಾಡು ಸ್ವಾಮಿ ಎಂಬುದಾಗಿ, ಹೇಳು ಸಾಮ್ಯಲನೇ ಎಂಬುದಾಗಿ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಆ ಒಬ್ಬ ಸಾಮ್ಯಲನು ಮಲಗಿರುವಾಗ ಯೆಹೋವನ ಧ್ವನಿಯನ್ನು ಕೇಳಿ, ಸ್ವಾಮಿ ಮಾತನಾಡು ಎಂಬುದಾಗಿ ಕೇಳಿದಾಗ ಅಲ್ಲಿ ಯೆಹೋವನು ಸಾಮ್ಯಲನ ಒಟ್ಟಿಗೆ ಮಾತನಾಡ್ತಾನೆ. ಹೋಫ್ನಿ ಮತ್ತು ಫಿನೆಹಾಸನು ಏಲಿಯ ಮಕ್ಕಳು ತಪ್ಪನ್ನು ಮಾಡಿ ನನಗೆ ವಿರೋಧವಾಗಿ ಜೀವನ ಮಾಡ್ತಿದ್ದಾರೆ, ಅವರನ್ನು ನಾನು ಶಾಪಕ್ಕೆ ಗುರಿ ಮಾಡ್ತೇನೆ, ಅವರನ್ನು ನಾನು ಹಾಳು ಮಾಡ್ತೇನೆ
ಎಂಬುದಾಗಿ ದೇವರು ನುಡಿತಾನೆ. ಮಾರನೇ ದಿವಸ ಮುಂಜಾನೆ ಏಲಿ ಸಾಮ್ಯೇಲನನ್ನು ಕರೆದು, ಸಮಯೇಲನೇ, ಯೆಹೋವನು ನಿನಗೆ ನುಡಿದಂತಹ ಪ್ರತಿಯೊಂದು ನುಡಿಯನ್ನು ನನ್ನಿಂದ ಮರೆಮಾಡಬೇಡ, ನನಗೆ ಬೇಕಾದಂತಹ ವರ್ತಮಾನವನ್ನು ತಿಳಿಸು ಎಂಬುದಾಗಿ ಹೇಳಿದಾಗ ಆ ಸಮಯೇಲನು ಹೇಳ್ತಾನೆ, ನಿನ್ನ ಮಕ್ಕಳಿಬ್ಬರೂ ಸಹ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದವರಾದರು, ಅವರಿಬ್ಬರನ್ನು ಕೂಡ ದೇವರು ನಾಶ ಮಾಡಲಿಕ್ಕೆ ಹೋಗ್ತಿದ್ದಾನೆ ಎಂಬುದಾಗಿ ಹೇಳಿದಾಗ ಏಲಿ ಬಹು ನೊಂದವನಾಗ್ತಾನೆ. ಪ್ರಿಯರೇ, ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸ್ತಿದ್ದಾರೆ. ತಂದೆ ತಾಯಿಗಳನ್ನು ನಾವು ಸನ್ಮಾನಿಸುವವರಾಗಿರಬೇಕು. ಈ ಅಂತ್ಯಕಾಲದಲ್ಲಿ ತಂದೆ ತಾಯಿಗಳಿಗೆ ಓರೆಯಾಗಿ ಜೀವಿಸುವಂತಹ ಮಕ್ಕಳಿರುತ್ತಾರೆ. ಅಂಥವರ ಸಾಲಿಗೆ ನಾವು ಸೇರಲೇಬಾರದು. ದೇವರು ಅದನ್ನು ಖಂಡಿತವಾಗಲೂ ಮೆಚ್ಚೋದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಪ್ರಿಯರೇ, 2 ತಿಮೋತಿ 3ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. 3ನೇ ಅಧ್ಯಾಯ 2ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಈ ಬಡಾಯಿ ಕೊಚ್ಚಿಕೊಳ್ಳುವಂಥವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು ನಾವು ಕಾಣ್ತೇವೆ. ಪ್ರಿಯರೇ, ಅಂತಹ ಜಾತಿಗೆ ನಾವು ಸೇರದೆ ಅಂತಹವರ ಪಾಪಕ್ಕೆ ನಾವು ದೂರವಿದ್ದು ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸೋಣ. ಆಗತಾನೆ ದೇವರು ನಮ್ಮನ್ನು ಮೆಚ್ಚುತ್ತಾನೆ, ಆಗತಾನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮುಂದಿನ ವಾಕ್ಯಗಳನ್ನು ನಾವು ನೋಡ್ತೇವೆ. 2 ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ಉಪಕಾರವನ್ನು ನೆನೆಸಿದವರು ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತೆ. ಉಪಕಾರವನ್ನು ನೆನೆಸಿದವರು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರು 10 ಜನ ಕುಷ್ಠರೋಗಿಗಳನ್ನು ವಾಸಿ ಮಾಡ್ತಾನೆ. ಈ 10 ಜನ ಕುಷ್ಠರೋಗಿಗಳನ್ನು ವಾಸಿ ಮಾಡಿದಾಗ ಆ 10 ಜನ ತುಂಬ ಸಂತೋಷವಾಗಿ ಹೋಗ್ತಾರೆ. ಆದರೆ ಆ 10 ಜನರಲ್ಲಿ ಯೇಸು ಸ್ವಾಮಿಯ ಹತ್ತಿರಕ್ಕೆ ಬಂದು, ಸ್ವಾಮಿ ನಿನಗೆ ವಂದನೆಗಳು ಎಂಬುದಾಗಿ ಹೇಳಿದ್ದು ಒಬ್ಬ ವ್ಯಕ್ತಿ ಮಾತ್ರ. ಆ ಒಬ್ಬ ವ್ಯಕ್ತಿಗೆ ಉಂಟಾದಂತಹ ಅದ್ಭುತ ಮಿಕ್ಕ 9 ಮಂದಿಗೂ ಕೂಡ ಅದ್ಭುತ ಉಂಟಾಗಿದೆ. ಆದರೆ ಅವರು ಯಾರೂ ಸಹ ಉಪಕಾರದಿಂದ ಕ್ರಿಸ್ತನ ಬಳಿಗೆ ಬರಲಿಲ್ಲ. ಯೇಸು ಸ್ವಾಮಿ ಹತ್ರಕ್ಕೆ ಬಂದಿದ್ದು ಒಬ್ಬ ಕುಷ್ಠರೋಗನು ಎಂಬುದಾಗಿ ನಾವು ಕಾಣ್ತಿದ್ದೇವೆ. ಆದ್ದರಿಂದ ಈ ಉಪಕಾರವನ್ನು ನಾವು ನೆನೆಸಬೇಕು. ಯೇಸು ಸ್ವಾಮಿಯವರು ನಮಗೆ ಎಷ್ಟೋ ಒಳಿತನ ಮಾಡಿದ್ದಾರೆ. ನಾವು ಈ ಹೊತ್ತು ಜೀವಿತರ ಸಂಖ್ಯೆಯಲ್ಲಿ ಇದ್ದೇವೆ ಎಂಬುದಾಗಿ ನಾವು ನೋಡುವಾಗ ಅದು ದೇವರ ಕೃಪೆಯಾಗಿದೆ. ಪ್ರಿಯರೇ, ನಮ್ಮಲ್ಲಿ ಇರುವಂತಹ ಹಣ, ನಮ್ಮಲ್ಲಿರುವಂತಹ ಜ್ಞಾನ, ನಮ್ಮಲ್ಲಿರುವಂತಹ ಆಸ್ತಿ ಐಶ್ವರ್ಯ ಅಂತಸ್ತುಗಳು ನಮ್ಮನ್ನು ಕ್ಷೇಮವಾಗಿಟ್ಟಿಲ್ಲ. ಆದರೆ ಕ್ರಿಸ್ತನ ಕೃಪೆ ನಮ್ಮನ್ನು ಕ್ಷೇಮವಾಗಿಟ್ಟಿದೆ. ಆದ್ದರಿಂದ ಉಪಕಾರವನ್ನು ನಾವು ನೆನೆದು ಸದಾಕಾಲ ದೇವರಿಗೆ ಕೃತಜ್ಞತೆಯನ್ನು ತೋರಿಸುವಂತಹ ಮಕ್ಕಳಾಗಿರಬೇಕು. ಒಮ್ಮೆ ಒಬ್ಬ ತಾಯಿಯನ್ನು ಪಾಸ್ಟ್ರು ವೇದಿಕೆಯ ಮೇಲೆ ಕರೆದು, ಅಮ್ಮ, ದೇವರು ನಿನಗೆ ಮಾಡಿರುವಂತಹ ಅದ್ಭುತಗಳೇನು ಹೇಳು ಎಂಬುದಾಗಿ ನೋಡುವಾಗ ಆ ಸ್ತ್ರೀ ಆ ಮೈಕನ್ನು ತೆಗೆದುಕೊಂಡು ಹೇಳ್ತಾಳಂತೆ, ದೇವರು ನನಗೆ ಯಾವುದೇ ರೀತಿಯಾದಂತಹ ಒಳಿತಿಯನ್ನು ಮಾಡೇ ಇಲ್ಲ ಎಂಬುದಾಗಿ ಹೇಳಿದಾಗ ಆ ಬೋಧಕನು ತುಂಬ ಬೇಸರದಿಂದ ಆ ಮೈಕನ್ನು ತೆಗೆದುಕೊಂಡು ಹೇಳ್ತಾನೆ, ಅಮ್ಮ, ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು, ಅಪಘಾತವಾಗಿತ್ತು, ಆದರೆ ನಿನ್ನ ಮಗನು ಕ್ಷೇಮವಾಗಿ ಹೊತ್ತು ನಿನ್ನ ಮನೆಯಲ್ಲಿದ್ದಾನೆ. ಅಮ್ಮ, ನಿನ್ನ ಮಗಳಿಗೆ ದೆವ್ವವಿಡಿದಿತ್ತು, ಆದರೆ ನಿನ್ನ ಆಲಯಕ್ಕೆ ಬಂದಾಗ, ದೇವರ ಆಲಯಕ್ಕೆ ಬಂದಾಗ ನಿನ್ನ ಮಗಳಿಗೆ ಒಳಿತಾಯಿತು. ಆ ಉಪಕಾರವನ್ನು ಕೂಡ ನೀನು ಮರೆತೆ. ಅಷ್ಟೇ ಅಲ್ಲ, ನಿನಗೆ ಬಹಳವಾದಂತಹ ಸಾಲವಿತ್ತು, ಆದರೆ ಆ ಸಾಲವನ್ನು ಸಹ ದೇವರು ತೀರಿಸಿ ಹೊತ್ತು ಈ ಮಟ್ಟಿಗೆ ನಿನ್ನನ್ನು ಕಾಪಾಡಿದ್ದಾನೆ. ನೀನು ಉಪಕಾರವನ್ನು ನೆನೆಸ್ತಾ ಇಲ್ಲ. ದೇವರು ನಿನಗೆ ಎಷ್ಟೋ ಒಳಿತನ ಮಾಡಿದ್ದಾನೆ. ಅವೆಲ್ಲವನ್ನು ಕೂಡ ನೀನು ಮರೆತು ಅತಿ ಭಯಂಕರವಾದಂತಹ ದಾರಿಯಲ್ಲಿ ಹೋಗ್ತಾ ಇದೆಯಾ. ಆದ್ದರಿಂದ ಆ ತಪ್ಪನ್ನು ನಾವು ಮಾಡಬಾರ್ದು. ಪ್ರಿಯರೇ, ಈ ಉಪಕಾರ, ದೇವರು ಮಾಡಿದಂತಹ ಉಪಕಾರಗಳನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಬಹು ಅದ್ಭುತವಾದಂತಹ ಉಪಕಾರಗಳು ದೇವರು ನಮಗೆ ಮಾಡಿದ್ದಾನೆ. ಆ ಉಪಕಾರವನ್ನು ನೆನೆದು ಸದಾಕಾಲ ದೇವರ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸೋಣ. ಅಷ್ಟೇ ಅಲ್ಲ, 2 ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣ್ತೇವೆ, ಮತ್ತೊಂದು ಗುಣಲಕ್ಷಣ ದೇವರ ಭಯವಿಲ್ಲದವರು ಎಂಬುದಾಗಿ. ಈ ಅಂತ್ಯಕಾಲದಲ್ಲಿ ಪೌಲನು ತಿಮೋತಿಯನಿಗೆ ಬರೀತಿದ್ದಾನೆ ಒಂದು ಪತ್ರಿಕೆಯನ್ನು. ಈ ಅಂತ್ಯಕಾಲದಲ್ಲಿ ಬಹು ಭಯಂಕರವಾದಂತಹ ಸಮಯಗಳನ್ನು ನೀನು ಕಾಣ್ತೀಯಾ? ಅಷ್ಟೇ ಅಲ್ಲ, ಈ ಅಂತ್ಯಕಾಲದಲ್ಲಿ ದೇವರ ಭಯವಿಲ್ಲದವರು ಅನೇಕರಾಗಿರ್ತಾರೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಪ್ರಿಯರೇ, ನಾವು ದೇವರ ಭಯಭಕ್ತಿಯಲ್ಲಿ ಇದ್ದೇವಾ? ಒಂದು ವೇಳೆ ತಂದೆ ಮನೆಯಲ್ಲಿದ್ದಾಗ ಮಗನು ಅಥವಾ ಮಗಳು ತಾಯಿಯೊಟ್ಟಿಗೆ ಮಾತನಾಡುವಂತಹ ವಿಧಿವಿಧಾನಗಳು ವಿಭಿನ್ನವಾಗಿರ್ತವೆ. ಆದರೆ ತಂದೆ ಇದ್ದರೆ ಮಾತನಾಡುವಂತಹ ಮಾತುಗಳು ವಿಭಿನ್ನವಾಗಿರ್ತವೆ. ಪ್ರಿಯರೇ, ಸದಾಕಾಲ ದೇವರ ಕಿವಿ ನಮ್ಮ ಮಾತುಗಳನ್ನು ಕೇಳ್ತಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಸದಾಕಾಲ ದೇವರು ನಮ್ಮ ನಡೆ ನುಡಿ ಕ್ರಿಯೆಗಳನ್ನು
ಕಾಣ್ತಾ ಇದ್ದಾನೆ ಎಂಬುದನ್ನು ನಾವು ನೆನೆಸಬೇಕು. ಆದ್ದರಿಂದ ಸದಾಕಾಲ ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸಲು ಸಹಾಯವನ್ನು ಮಾಡಬೇಕು. 2 ತಿಮೋತಿ 2ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಈ ರೀತಿ ಹೇಳ್ತಾ ಇದ್ದಾನೆ, ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು ಎಂಬುದಾಗಿ ಹೇಳ್ತಿದ್ದಾನೆ. ಈ ಪ್ರಾಪಂಚಿಕ ಮಾತುಗಳಿಗೆ ಅತಿ ಹೆಚ್ಚಾಗಿ ಯಾರು ಪ್ರಾಧಾನ್ಯತೆಯನ್ನು ಕೊಡ್ತಾರೋ, ಈ ಪ್ರಾಪಂಚಿಕ ಮಾತುಗಳಿಗೆ ಅತಿ ಹೆಚ್ಚಾಗಿ ಯಾರು ಹೊತ್ತನ್ನು ಕೊಡ್ತಾರೋ ಅಂಥವರು ಭಕ್ತಿಹೀನತೆಯಲ್ಲಿರ್ತಾರೆ ಪ್ರಿಯರೇ. ಭಕ್ತಿಯಲ್ಲಿ ಕುಂದಿ ಹೋಗೋದನ್ನು ನಾವು ಕಾಣ್ತೇವೆ. ಈ ಹೊತ್ತು ಭಕ್ತಿಯಲ್ಲಿ ನಾವು ಇರಬೇಕು, ಆದರೆ ದೇವರ ವಾಕ್ಯದಲ್ಲಿ ನಾವು ಬೆಳೆಯಬೇಕು. ಭಕ್ತಿಹೀನತೆಯಲ್ಲಿ ನಾವು ಜೀವಿಸಬಾರದು. ಭಕ್ತಿಹೀನತೆಯಲ್ಲಿ ನಾವು ಜೀವಿಸಿದಂತಹ ಪಕ್ಷದಲ್ಲಿ ನಾವು ನರಕಕ್ಕೆ ಪಾತ್ರರಾಗ್ತೇವೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಅಷ್ಟೇ ಅಲ್ಲ, ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನನು ಬಹು ಸುಂದರವಾಗಿ ಒಂದು ಮಾತನ್ನು ಬರೀತಾನೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನ, ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಪ್ರಿಯರೇ, ನಾವು ಕಾಣ್ತಿದ್ದೇವೆ, ನಿನ್ನ ಕಣ್ಣುಗಳು ನೇರವಾಗಿ ಕ್ರಿಸ್ತನನ್ನೇ ದೃಷ್ಟಿಸಬೇಕು. ನೇರವಾಗಿ ಕ್ರಿಸ್ತನ ಕಡೆಗೆ ನಾವು ನೋಡ್ತಿರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಬದಲಾವಣೆ ಉಂಟಾಗಬಾರದು ಎಂಬುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಈ ಅಂತಿಮ ಕಾಲದಲ್ಲಿ ದೂಷಕರನ್ನು ಕಾಣ್ತೇವೆ, ಉಪಕಾರ ನೆನೆಸಿದವರನ್ನು ಕಾಣ್ತೇವೆ, ಭಯವಿಲ್ಲದವರನ್ನು ನಾವು ಕಾಣ್ತೇವೆ. ಪ್ರಿಯರೇ, ದೇವರ ಭಯ ಜ್ಞಾನಕ್ಕೆ ಮೂಲ ಎಂಬುದಾಗಿ ಸೊಲೊಮೋನನು ಹೇಳ್ತಾನೆ. ಆದ್ದರಿಂದ ದೇವರ ಭಯಭಕ್ತಿಯಲ್ಲಿ ಸದಾಕಾಲ ನಾವು ಜೀವಿಸುವಂಥವರಾಗಿರಬೇಕು. ಈ ಅಂತ್ಯಕಾಲದಲ್ಲಿ ನಾವು ಮನೆಯಿಂದ ಹೊರಗಡೆ ಬಂದರೆ ಕ್ಷೇಮವಾಗಿ ಹಿಂತಿರುಗಿ ಮನೆಗೆ ಸೇರುತ್ತೇವೆ ಎಂಬಂತಹ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಆದರೂ ಕೂಡ ದೇವರು ನಮ್ಮನ್ನು ಕಾದು ಕಾಪಾಡ್ತಾ ಇದ್ದಾನೆ. ಕೃತಜ್ಞತೆ ಇರಬೇಕು. ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸಬೇಕು. ಈ ಅಂತಿಮ ಕಾಲದಲ್ಲಿ ಸದಾಕಾಲ ದೇವರನ್ನು ಮೆಚ್ಚಿಸುವಂತಹ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಪ್ರಿಯರೇ, ನಾವು ದೂಷಕರಾಗಿ, ತಂದೆ ತಾಯಿಗಳಿಗೆ ಅವಿಧೇಯರಾಗಿ, ಉಪಕಾರ ನೆನೆಸಿದವರಾಗಿ, ಭಕ್ತಿ ದೇವರಲ್ಲಿ ಇಲ್ಲದ ಹಾಗೆ ನಾವು ಜೀವಿಸಿದಂತಹ ಪಕ್ಷದಲ್ಲಿ ನಿತ್ಯ ನರಕಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಕೋಬೇಕು. ಪ್ರಿಯರೇ, ಈ ಅಂತಿಮ ಗಳಿಗೆಯಲ್ಲಿ ಕ್ರಿಸ್ತನು 2ನೇ ಬಾರಿ ಮೆಗಾರೂಢನಾಗಿ ಬರುತ್ತಿರುವಾಗ ನಾವೆಲ್ಲರೂ ಕೂಡ ಆತನೊಟ್ಟಿಗೆ ಜೀವಿಸುವಂಥವರಾಗಿರಬೇಕು. ನಿತ್ಯತ್ವಕ್ಕೆ ನಾವೆಲ್ಲರೂ ಕೂಡ ಹೋಗುವವರಾಗಿರಬೇಕು. ಆದ್ದರಿಂದ ಈ ಲೋಕದಲ್ಲಿರುವಂತಹದ್ದು ಯಾವುದನ್ನು ಕೂಡ ನಾವು ಪ್ರೀತಿ ಮಾಡದ ಹಾಗೆ ಕ್ರಿಸ್ತನನ್ನೇ ನಾವು ದೃಷ್ಟಿಸುತ್ತಾ, ಆತನ ಕಡೆಗೆ ನೋಡುತ್ತಾ ನಾವು ದೇವರ 2ನೇ ಬರೋಣಕ್ಕೆ ಸಿದ್ಧರಾಗಬೇಕಾಗಿದೆ. ಪ್ರಿಯರೇ, ವಿಶೇಷವಾಗಿ ತಂದೆ ತಾಯಿಗಳಿಗೆ ವಿಧೇಯ ಮಕ್ಕಳಾಗಿ, ದೂಷಕರಾಗಿ ನಾವು ಜೀವಿಸದೆ, ಅಹಂಕಾರಿಗಳಾಗಿ ನಾವು ಜೀವಿಸದೆ, ಉಪಕಾರವನ್ನು ನೆನೆಸದವರಾಗಿ ನಾವು ಜೀವಿಸದೆ ಸದಾಕಾಲ ಆತನ ಭಯಭಕ್ತಿಯಲ್ಲಿ ಜೀವಿಸೋಣ. ದೇವರಿಗೆ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ವಿಶೇಷವಾಗಿ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ. ಈ ಅಂತ್ಯಕಾಲದಲ್ಲಿ ಬಹು ಭಯಂಕರವಾದಂತಹ ಸಮಯಗಳು ಬರುತ್ತವೆ ಎಂಬುದಾಗಿ ನೀನು ತಿಳಿಸಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಅಂತ್ಯಕಾಲದಲ್ಲಿ ನಾವು ದೂಷಕರಾಗಿ ಇರದ ಹಾಗೆ, ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ, ಕೃತಜ್ಞತೆಯನ್ನು ತೋರಿಸುತ್ತಾ, ನಿನ್ನ ಭಯಭಕ್ತಿಯಲ್ಲಿ ಸದಾಕಾಲ ಜೀವಿಸಲು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಪ್ರತಿ ಮಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡು. ಆ ಮಕ್ಕಳಿಗೆ ಬೇಕಾದ ಶಾಂತಿ ಸಮಾಧಾನ ಕೊಟ್ಟು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.